ಹಣ್ಣುಗಳನ್ನ ತಿಂದ್ರೆ ನಮ್ಮೆಲ್ರಿಗೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಈ ಒಂದು ಡಯಾಬಿಟೀಸ್ ಇರುವಂತವ್ರು, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಇರುವಂತವ್ರು ಆದಷ್ಟುನು ಕೆಲವೊಂದು ಹಣ್ಣುಗಳನ್ನ ಅವಾಯ್ಡ್ ಮಾಡುವುದು ತುಂಬಾ ಉತ್ತಮ ಅಂತ ಹೇಳ್ಬೋದು. ಯಾವೆಲ್ಲ ಹಣ್ಣುಗಳನ್ನ ಅವಾಯ್ಡ್ ಮಾಡ್ಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಈಗ ಆಲ್ರೆಡಿ ನಾವು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ಸಾಕಷ್ಟು ದೈಹಿಕ ಸಮಸ್ಯೆಯ ಒಂದು ವಿಡಿಯೋಗಳು, ಏನೆಲ್ಲ ಕಾಯಿಲೆಗಳು ಬರುತ್ತೆ ಮನುಷ್ಯನಿಗೆ, ಏನೆಲ್ಲ ಕಾರಣಕ್ಕೆ ಈ ಒಂದು ಕಾಯಿಲೆಗಳು ಬರುತ್ತೆ, ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ತಾ ಬಂದಿದೀವಿ. ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಪೈಲ್ಸ್, ಕಾರ್ಟಿಸಾಲ್ ಲೆವೆಲ್ ಇದೆಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸಾಕಷ್ಟು ವಿಚಾರಗಳನ್ನ. ಇನ್ನು ನಾರ್ಸಿಸಿಸಂ ರಿಲೇಟೆಡ್ ವಿಡಿಯೋಸ್ಗಳು, ನಾರ್ಸಿಸಿಸಂ ರಿಕವರಿ ಒಂದು ಸೀರೀಸ್ ನಲ್ಲಿ ಈ ಒಂದು ಕಾನ್ಸೆಪ್ಟ್ಗಳು, ಟಾಕ್ಸಿಕ್ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಈ ಒಂದು ಸೈಕಾಲಜಿ ರಿಲೇಟೆಡ್ ಟಾಪಿಕ್ಸ್ ಆಗಿರ್ಬೋದು, ಇದೆಲ್ಲವನ್ನು ತಿಳ್ಕೊಳ್ತಾ ಬಂದಿದೀವಿ. ಇನ್ನು ಸ್ಪಿರಿಚುವಲ್ ಅವೇರ್ನೆಸ್ ನಲ್ಲಿ ಇನ್ನರ್ ಅವೇರ್ನೆಸ್, ನಮ್ಮ ಬಗ್ಗೆ ನಾವು ಅರಿವು ಮೂಡಿಸ್ಕೊಳ್ಳೋದು, ಸೋಲ್ ಅಂದ್ರೆ ಏನು, ಆತ್ಮ ಅಂತಂದ್ರೆ ಏನು, ಈ ಒಂದು ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದ್ವಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಎಲ್ಲಾ ವಿಷಯಗಳನ್ನ ಕೂಡ ನೀವು ಕೂಡ ನೋಡ್ತಾ ಬನ್ನಿ. ಇದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ, ನಿಮ್ಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನೋಟಿಫಿಕೇಶನ್ ಬರುತ್ತೆ. ಇದರ ಜೊತೆಗೆ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್, ಮನಸ್ಸು, ದೇಹ, ಆತ್ಮ, ಈ ಮೂರರ ಚೇತರಿಕೆ ತುಂಬಾ ಇಂಪಾರ್ಟೆಂಟ್. ಈ ಒಂದು ದೃಷ್ಟಿಕೋನದಲ್ಲಿ ನನ್ನ ವಿಡಿಯೋಸ್ ಬರ್ತಾ ಹೋಗುತ್ತೆ. ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ನನ್ಗೆ ಏನು ತಿಳಿದಿದೆ ವಿಚಾರಗಳು ಅದೆಲ್ಲವನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ನನ್ನ ಕೈಲಾದಂತಹ ಗೈಡೆನ್ಸ್ ನ ಕೊಡ್ತಾ ಹೋಗ್ತೀನಿ. ನಿಮ್ಗೆ ನಾನು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡ್ಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಸೆಷನ್ಸ್ ನ ಬುಕ್ ಮಾಡ್ಕೊಂಡು ಪರ್ಸನಲ್ ಆಗಿ ಕೂಡ ಕನೆಕ್ಟ್ ಆಗಿ ನಿಮ್ಮ ಒಂದು ಮಾನಸಿಕ ಆರೋಗ್ಯವನ್ನ ಸದೃಢ ಮಾಡ್ಕೊಳ್ಬಹುದು, ಕಾನ್ಫಿಡೆನ್ಸ್ ನ ಹೆಚ್ಚಿಸ್ಕೊಳ್ಬಹುದು. ಓಕೆನಾ? ಸೊ ಇಲ್ಲಿ ನಾನು ಕೂಡ ಒಂದು ಓಂಡೆಡ್ ಹೀಲರ್ ಅಂತಾನೆ ಹೇಳ್ಬೋದು. ಅಂದ್ರೆ ನಾನು ಸಾಕಷ್ಟು ಜೀವನದಲ್ಲಿ ಏಳುಬೀಳುಗಳನ್ನ ನೋಡಿರೋದ್ರಿಂದ ಅದರಿಂದ ಸಾಕಷ್ಟು ವಿಚಾರಗಳನ್ನ ಕಲಿತು ಮತ್ತೊಬ್ಬರಿಗೆ ತಿಳಿಸ್ತಾ ಇರುವಂತದ್ದು. ಜೊತೆಗೆ ನಾನು ಕೂಡ ಇದೇ ಒಂದು ಫೀಲ್ಡ್ ನಲ್ಲಿ ಅಂದ್ರೆ ಸೈಕಾಲಜಿ ಫೀಲ್ಡ್ ನಲ್ಲಿ ಇರೋದ್ರಿಂದ, ನನ್ನ ಫೀಲ್ಡ್ ಕೂಡ ಇದೇ ಆಗಿರೋದ್ರಿಂದ ಸೈಕಾಲಜಿ ರಿಲೇಟೆಡ್ ಟಾಪಿಕ್ಸ್ ಗಳು ನಂಗೆ ಗೊತ್ತಿರುವಂತಹ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಕೂಡ ಮಿಸ್ ಮಾಡ್ಕೊಳ್ತೀರಾ ವಿಡಿಯೋಸ್ ಗಳನ್ನ ನೋಡಿ ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ. ಸೊ ಸ್ಕಿಪ್ ಮಾಡ್ದಿರಾ ಇವತ್ತಿನ ಒಂದು ವಿಡಿಯೋನ ನೋಡ್ತಾ ಹೋಗಿ. ಸೊ ಇವತ್ತಿನ ವಿಡಿಯೋ, ಯಾವೆಲ್ಲ ಹಣ್ಣುಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು ಡಯಾಬಿಟೀಸ್ ಇರುವಂತವ್ರು ಅಂತ ನೋಡ್ತಾ ಹೋಗೋಣ. ತಡ ಮಾಡ್ದಿರ ಇವತ್ತಿನ ಒಂದು ಟಾಪಿಕ್ ನ ಶುರು ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ಯಾವ ಹಣ್ಣನ್ನ ಅವಾಯ್ಡ್ ಮಾಡ್ಬೇಕು ಅಂತ ನೋಡಿದ್ರೆ ವಾಟರ್ ಮೆಲನ್. ಈ ಒಂದು ವಾಟರ್ ಮೆಲನ್ ನಲ್ಲಿ ನೀರಿನಂಶ ಹೆಚ್ಚು ಇರುತ್ತೆ, ದೇಹಕ್ಕೂ ಕೂಡ ತುಂಬಾ ಒಳ್ಳೇದು. ಇದು ಎಷ್ಟು ಒಳ್ಳೇದು ಅಂತ ನಮ್ಗೆ ಗೊತ್ತಿದೆ. ಆದ್ರೂ ಕೂಡ ಡಯಾಬಿಟೀಸ್ ಇರುವಂತವ್ರು ಈ ಒಂದು ಕಲ್ಲಂಗಡಿ ಹಣ್ಣನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕೆ ಅಂತಂದ್ರೆ ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದು ಹೆಚ್ಚಾಗಿ ಇದೆ. ಇದರಲ್ಲಿ 72 ಗ್ಲೈಸಮಿಕ್ ಇಂಡೆಕ್ಸ್ ವರ್ಗೂ ಕೂಡ ಇರುತ್ತೆ. ಸೊ ಹಾಗಾಗಿ ಸುಮಾರು 72 ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಇದನ್ನ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್. ಅಂದ್ರೆ ಶುಗರ್ ಸ್ಪೈಕ್ ಆಗುತ್ತೆ, ಬೇಗ ಶುಗರ್ ದೇಹಕ್ಕೆ ರಿಲೀಸ್ ಆಗುತ್ತೆ. ಹಾಗಾಗಿ ಇದನ್ನ ಅವಾಯ್ಡ್ ಮಾಡೋದು ಬೆಸ್ಟ್. ಗ್ಲೈಸಮಿಕ್ ಇಂಡೆಕ್ಸ್ ಕಮ್ಮಿ ಇರುವಂತಹ ಆಹಾರದಲ್ಲಿ ಅಂತಹ ಆಹಾರವನ್ನ ಸೇವಿಸಿದಾಗ ಏನಾಗುತ್ತೆ, ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ. ಅವಾಗ ಶುಗರ್ ರಿಲೀಸು ಸ್ವಲ್ಪನೇ ಆಗ್ತಾ ಹೋಗುತ್ತೆ, ಬೇಗ ನಿಮ್ಗೆ ಶುಗರ್ ಸ್ಪೈಕ್ ಆಗೋದಿಲ್ಲ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಯಾವೆಲ್ಲ ಹಣ್ಣುಗಳನ್ನ ತಿನ್ಬಹುದು ಡಯಾಬಿಟೀಸ್ ಇರೋರು ಅಂತ ನೋಡಿದ್ವಿ ಅಲ್ವಾ? ನೀವೇನಾದ್ರು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಅದನ್ನು ಕೂಡ ತಪ್ಪದೆ ಚೆಕ್ ಮಾಡಿ. ಜೊತೆಗೆ ಡಯಾಬಿಟೀಸ್ ಬಗ್ಗೆ ಸಾಕಷ್ಟು ವಿಚಾರಗಳಿದೆ, ಹಣ್ಣು ತಿನ್ಬಹುದಾ ಬೇಡವಾ ಅನ್ನುವಂತಹ ವಿಚಾರಗಳು ಕೂಡ ಸಾಕಷ್ಟು ಇದೆ, ಚೆಕ್ ಮಾಡಿ. ಅದಾದ ನಂತರ ಈ ವಿಡಿಯೋ ನೋಡಿದ್ರೆ ನಿಮ್ಗೂ ಕೂಡ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇಲ್ಲ ಈ ವಿಡಿಯೋ ಪೂರ್ತಿ ನೋಡ್ಬಿಟ್ಟು ನೋಡಿಲ್ಲ ಅಂದ್ರೆ ಆ ವಿಡಿಯೋ ಕೂಡ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ವಿಷಯಗಳನ್ನ ತಿಳ್ಕೊಳ್ಬೇಕು. ಒಂದ್ ವಿಷಯ ತಿಳ್ಕೊಂಡು ಒಂದ್ ವಿಷಯ ಮಿಸ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ನಿಮ್ಗೂ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಸೊ ಗ್ಲೈಸಮಿಕ್ ಇಂಡೆಕ್ಸ್ ಕಮ್ಮಿ ಇರುವಂತಹ ಫ್ರೂಟ್ಸ್ ಗಳನ್ನ ನೀವು ತಗೊಳ್ಬೇಕಾಗತ್ತೆ. ಹೈ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಏನಾಗುತ್ತೆ, ಬ್ಲಡ್ ಶುಗರ್ ಸ್ಪೈಕ್ ಆಗುತ್ತೆ. ಇದರಿಂದ ನಿಮ್ಗೆ ಬೇಗ ಶುಗರ್ ಜಾಸ್ತಿ ಆಗಿ ಅದರಿಂದ ಮತ್ತೆ ಟಯರ್ಡ್ನೆಸ್, ಸುಸ್ತು, ಆಯಾಸ ಎಲ್ಲವೂ ಕೂಡ ಜಾಸ್ತಿ ಆಗತ್ತೆ ಡಯಾಬಿಟಿಸ್ ಇರೋರ್ಗೆ. ಹಾಗಾಗಿ ಕಲ್ಲಂಗಡಿ ಹಣ್ಣನ್ನ ಅವಾಯ್ಡ್ ಮಾಡೋದು ಬೆಟರ್. ಯಾವಾಗ್ಲಾದ್ರೂ ಒಂದ್ಸತಿ ಸ್ಮಾಲ್ ಪೋರ್ಷನ್ ಅಲ್ಲಿ ತಗೊಳ್ಬಹುದು. ಅದ್ ಬಿಟ್ಟು ರೆಗ್ಯುಲರ್ ಆಗಿ ನೀವು ಈ ಹಣ್ಣನ್ನ ಅವಾಯ್ಡ್ ಮಾಡೋದು ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಟೈಪ್ 1 ಡಯಾಬಿಟಿಸ್ ಇರೋರ್ಗೂ ಕೂಡ, ಟೈಪ್ 2 ಡಯಾಬಿಟಿಸ್ ಇರೋರ್ಗೂ ಕೂಡ, ಇಬ್ಬರಿಗೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಯಾಕಂತಂದ್ರೆ ಇಬ್ರಲ್ಲೂ ಕೂಡ ಈ ಒಂದು ಶುಗರ್ ವೇರಿಯೇಷನ್ಸ್ ಅನ್ನೋದು ಇರುತ್ತೆ. ಆದ್ರೆ ಟೈಪ್ 1 ಡಯಾಬಿಟಿಸ್ಗೂ ಟೈಪ್ 2 ಡಯಾಬಿಟಿಸ್ಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಆಲ್ರೆಡಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ನೀವು ಚೆಕ್ ಮಾಡಿ ಸ್ನೇಹಿತರೆ. ಇನ್ನು ಟೈಪ್ 1 ಡಯಾಬಿಟಿಸ್ ಇರೋರು ತುಂಬಾನೇ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ಓಕೆನಾ? ಅದನ್ನು ಕೂಡ ಮುಂಬರುವ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಈಗ ಜನರಲ್ ಆಗಿ ಟೈಪ್ 2 ಡಯಾಬಿಟಿಸ್ ಇರೋರು ಲೈಫ್ ಸ್ಟೈಲ್ ಏನು ಸರಿಯಾಗಿಲ್ಲ ಅಂತಂದ್ರೆ, ಲೈಫ್ ಸ್ಟೈಲ್ ನೀಟಾಗಿ ಎಕ್ಸರ್ಸೈಸ್ ಮಾಡ್ತಾ ಇಲ್ಲ ಅಂತಂದ್ರೆ,
ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮ ಇಲ್ಲ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದೆ, ಈ ರೀತಿ ಎಲ್ಲ ಲೈಫ್ ಸ್ಟೈಲ್ ವೇರಿಯೇಷನ್ಸ್ ಇದ್ರೆ ತುಂಬಾನೇ ರಿಸ್ಕ್ ಇರುತ್ತೆ. ಈ ಒಂದು ಡಯಾಬಿಟೀಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಲ್ರೆಡಿ ಬಂದಿರೋರು ಕೂಡ ರಿವರ್ಸ್ ಮಾಡ್ಕೊಳ್ಬಹುದು ಅಂತ ಕೂಡ ನಾನು ವಿಡಿಯೋ ಮಾಡಿದೀನಿ, ಅದನ್ನು ಕೂಡ ಚೆಕ್ ಮಾಡಿ. ಸೊ ಈ ರೀತಿ ಒಂದಷ್ಟು ವಿಚಾರಗಳನ್ನ ನಾನು ಹೇಳ್ತಾ ಇರ್ತೀನಿ ಮಧ್ಯ ಮಧ್ಯ, ಆದಷ್ಟು ಪೇಷನ್ಸ್ ನಲ್ಲಿ ನೋಡ್ತಾ ಹೋಗಿ ಸ್ನೇಹಿತರೆ. ಇನ್ನು ಎರಡನೇದಾಗಿ ಪೈನಾಪಲ್ ಕೂಡ ತಿಂದ್ರೆ ನಿಮ್ಗೆ ಶುಗರ್ ಸ್ಪೈಕ್ ಆಗುತ್ತೆ. ಅದರಲ್ಲೂ ಕೂಡ ಗ್ಲೈಸಮಿಕ್ ಇಂಡೆಕ್ಸ್ ನಿಮ್ಗೆ 66ರವರೆಗೆ ಇರುತ್ತೆ. ಈ ಒಂದು ಏನು ಪೈನಾಪಲ್ ತಿಂದ್ರೂ ಕೂಡ ನಿಮ್ಗೆ ಶುಗರು ಬೇಗ ಸ್ಪೈಕ್ ಆಗುತ್ತೆ. ಹಾಗಾಗಿ ಪೈನಾಪಲ್ ನ ಆದಷ್ಟು ನೀವು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಅಂದ್ರೆ ತುಂಬಾ ಹಣ್ಣಾಗಿರುವಂತಹ ಪೈನಾಪಲ್ ಎಲ್ಲ ತಿನ್ನೋದಕ್ಕೆ ಹೋಗ್ಬಾರ್ದು. ಯಾವಾಗ್ಲಾದ್ರೂ ಒಂದ್ಸತಿ ಸ್ವಲ್ಪ ಮಾಡರೇಟ್ ಆಗಿ ನೀವು ತಗೊಳ್ಬಹುದು, ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬಹುದು. ಇದು ಮಾಡರೇಟ್ GI ರೇಂಜ್ ಗೆ ಬರುತ್ತೆ. ಯಾಕಂದ್ರೆ ನಾನು ಹೋದ ಒಂದು ಕಳೆದ ಸಂಚಿಕೆನಲ್ಲಿ ಹೇಳಿದೀನಿ, 70 ಮೇಲೆ ದಾಟಿದ್ರೆ ಅದು ತುಂಬಾ ಹೈ GI ಅಂತ ಹೇಳಿದೀನಿ. ಇದು ನಿಮ್ಗೆ 66ರ ವರೆಗೂ ಕೂಡ ಇರುತ್ತೆ GI ಇಂಡೆಕ್ಸ್. ಇದನ್ನ ಯಾಕೆ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಇದರಲ್ಲಿ ನಿಮ್ಗೆ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಅವಾಯ್ಡ್ ಮಾಡೋದು ಬೆಟರ್. ಯಾವಾಗ್ಲಾದ್ರು ಒಂದ್ಸತಿ ಸಣ್ಣ ಪೋರ್ಷನ್ ನಲ್ಲಿ ತಗೊಳ್ಳೋದು ಒಳ್ಳೇದು ಸ್ನೇಹಿತರೆ. ಇನ್ನ ಮೂರನೇದಾಗಿ ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣು ತಿನ್ಲೇಬಾರ್ದು ಅಂತ ಏನೂ ಇಲ್ಲ, ಆದರೆ ತುಂಬಾ ಹಣ್ಣಾಗಿದ್ರೆ ತಿನ್ನೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಹಣ್ಣು ಜಾಸ್ತಿ ಆಗಿದ್ರೆ ಅದರಲ್ಲಿ ಕೂಡ 70ರವರೆಗೂ ದಾಟುವಂತಹ ಸಾಧ್ಯತೆ ಇರುತ್ತೆ. ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಒಂದು ಬನಾನಾ ಇತ್ತು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಒಂದ್ ಸ್ವಲ್ಪ ಕಾಯಿ ಇರುವಾಗ ಇರುವಂತಹ ಗ್ಲೈಸಮಿಕ್ ಇಂಡೆಕ್ಸ್ಗೂ ಅದು ಹಣ್ಣಾಗಿ ಆದಾಗ ಇರುವಂತಹ ಗ್ಲೈಸಮಿಕ್ ಇಂಡೆಕ್ಸ್ ನಂಬರ್ಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ತುಂಬಾ ಹಣ್ಣಾಗಿರುವಂತಹ ಬನಾನಾ ಆದಷ್ಟು ಅವಾಯ್ಡ್ ಮಾಡುವುದು ತುಂಬಾ ಒಳ್ಳೆಯದು. ಇನ್ನು ನಾಲ್ಕನೇದಾಗಿ ಮಾವಿನ ಹಣ್ಣು. ಇದರಲ್ಲೂ ಕೂಡ ಗ್ಲೈಸಮಿಕ್ ಇಂಡೆಕ್ಸ್ 60ರಿಂದ 65ರವರೆಗೂ ಇರುತ್ತೆ. ಹಾಗಾಗಿ ಇದನ್ನು ಕೂಡ ತುಂಬಾ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಇದನ್ನು ಕೂಡ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಯಾವಾಗ್ಲಾದ್ರು ಒಂದ್ಸತಿ ನಾನು ಯಾವುದೇ ಹಣ್ಣು ಅವಾಯ್ಡ್ ಮಾಡಿ ಅಂತ ಹೇಳಿದೀನಿ, ಅದೆಲ್ಲ ಹಣ್ಣುಗಳನ್ನ ಯಾವಾಗ್ಲಾದ್ರು ನೀವು ಒಕೇಶನಲಿ ತಗೊಳ್ಬಹುದು. ಸ್ವಲ್ಪ ಪೋರ್ಷನ್ ನೀವು ಯಾವಾಗ್ಲಾದ್ರು ಒಂದ್ಸತಿ ತಗೊಳ್ಬಹುದು ಸ್ನೇಹಿತರೆ. ಸೊ ರೆಗ್ಯುಲರ್ ಆಗಿ ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ. ಮಾವಿನ ಹಣ್ಣು ಸೀಸನ್ ಇರುವಾಗ್ಲೂ ಕೂಡ ನೀವು ತುಂಬಾ ಕಮ್ಮಿ ಪೋರ್ಷನ್ ಒಕೇಶನಲಿ ತಗೊಳ್ಬಹುದು, ಹೊರತು ಇದನ್ನ ರೆಗ್ಯುಲರ್ ಆಗಿ ತಗೊಳ್ಬಾರ್ದು. ಇದರಿಂದ ಕೂಡ ಶುಗರ್ ಸ್ಪೈಕ್ ಆಗುತ್ತೆ. ಇನ್ನು ಐದನೇದಾಗಿ ದ್ರಾಕ್ಷಿ ಅಂದ್ರೆ ಗ್ರೇಪ್ಸ್. ಸೊ ಇದರಿಂದ ಕೂಡ ನಿಮ್ಗೆ ಶುಗರ್ ಸ್ಪೈಕ್ ಆಗತ್ತೆ. ಅಂದ್ರೆ ಜಾಸ್ತಿ ತಗೊಳ್ಬಾರ್ದು, ಸ್ವಲ್ಪ ತಗೊಳ್ಬಹುದು. ಆದ್ರೂ ಕೂಡ ಇದರಲ್ಲಿ ನಿಮ್ಗೆ 59ರಿಂದ 64ರವರೆಗೂ ಕೂಡ ಹೋಗ್ಬಿಡುತ್ತೆ. ಇದು ರೇಂಜ್ ಏನು ಅಂತಂದ್ರೆ 59 ಅಂದ್ರೆ ಅದು ಸ್ವಲ್ಪ ಏನು ತುಂಬಾ ಹಣ್ಣಾಗಿಲ್ಲದೆ ಇರುವಂತಹ ಹಣ್ಣುಗಳಿರುತ್ತಲ್ವಾ, ಅದರಲ್ಲಿ ಒಂದು 59 ಇರುತ್ತೆ. ಅದು ಹಣ್ಣು ಆಗ್ತಾ ಆಗ್ತಾ ಜಾಸ್ತಿ ಹಣ್ಣಾದಾಗ ಅದರಲ್ಲಿ ಎಷ್ಟು ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ ಅಂತಂದ್ರೆ 64ರವರೆಗೂ ಹೋಗುತ್ತೆ ಗ್ರೇಪ್ಸ್ ಅಲ್ಲಿ. ಸೊ ಇದು ರೇಂಜ್ ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಗ್ರೇಪ್ಸ್ ನ ನೀವು ತಗೊಳ್ಬಾರ್ದು, ಅವಾಯ್ಡ್ ಮಾಡ್ಬೇಕು. ಲಾರ್ಜ್ ಪೋರ್ಷನ್ ತಗೊಂಡ್ರೆ ಬ್ಲಡ್ ಶುಗರ್ ಲೆವೆಲ್ ಬೇಗ ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಒಂದ್ ಸ್ಮಾಲ್ ಹ್ಯಾಂಡ್ ಫಿಲ್ ತಗೊಳ್ಬೇಕು, ಅದು ಒಕೇಶನಲಿ ತಗೊಳ್ಬಹುದು. ಆದಷ್ಟು ರಿವರ್ಸ್ ಮಾಡಂತವ್ರು ಇದನ್ನ ಅವಾಯ್ಡ್ ಮಾಡಬಹುದು. ಡಯಾಬಿಟೀಸ್ ನ ರಿವರ್ಸ್ ಮಾಡ್ತಾ ಇರುವಂತವ್ರು ಇದನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಇನ್ನು ಆರನೇದಾಗಿ ಚೆರೀಸ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಇದು ಕೂಡ ಕೆಂಪಗೆ ಚಿಕ್ಕದಾಗಿ ಹಣ್ಣುಗಳಿರುತ್ತೆ. ಚೆರೀಸ್ ಅಂತ ನೀವು ಕೇಳಿರ್ತೀರಿ, ಸ್ವೀಟ್ ಗಳಲ್ಲಿ ಐಸ್ ಕ್ರೀಮ್ ಗಳಲ್ಲಿ ಯೂಸ್ ಮಾಡ್ತಾರಲ್ಲ. ಈ ಹಣ್ಣಲ್ಲಿ ಕೂಡ 64ರವರೆಗೂ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ. ಇದು ಮಾಡರೇಟ್ GI ಆಗಿದ್ರು ಕೂಡ ಇದು ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಶುಗರ್ ಸ್ಪೈಕ್ ಆಗುತ್ತೆ. ಓವರ್ ಈಟಿಂಗ್ ನ ಅವಾಯ್ಡ್ ಮಾಡ್ಬೇಕು. ಆದಷ್ಟು ನೀವು ಚೆರೀಸ್ ನ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ. ಇನ್ನು ಏಳನೇದಾಗಿ ಜಾಕ್ ಫ್ರೂಟ್ ಅಂತಂದ್ರೆ ಹಲಸಿನ ಹಣ್ಣು. ಯೂಶಲಿ ಕೆಲವರು ಹೇಳ್ತಾರೆ ಈ ಒಂದು ಹಲಸಿನ ಹಣ್ಣು ಶುಗರ್ ಇರೋರ್ಗೆ ಒಳ್ಳೇದು ಅಂತ ಹೇಳಿ, ಬಟ್ ಆದರೆ ಇದ್ರಲ್ಲೂ ಕೂಡ ಗ್ಲೈಸಮಿಕ್ ಇಂಡೆಕ್ಸ್ ನಿಮ್ಗೆ 65ರಿಂದ 75ರವರೆಗೂ ದಾಟುತ್ತೆ. ಓಕೆನಾ ಸ್ನೇಹಿತರೆ? ಕೆಲವೊಂದ್ಸತಿ 60 ಏನಾದ್ರು ಇತ್ತು ಆ ಹಣ್ಣಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಅವಾಗ ತಗೊಂಡ್ರೆ ನಿಮ್ಗೂ ಅಷ್ಟು ಸ್ಪೈಕ್ ಆಗಲ್ಲ, ಅದು ಕೂಡ ಸಣ್ಣ ಕ್ವಾಂಟಿಟಿನಲ್ಲಿ. ಆದ್ರೆ ಕೆಲವೊಂದು ಹಣ್ಣುಗಳಲ್ಲಿ 75ವರೆಗೂ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ. ಸ್ವೀಟ್ನೆಸ್ ಜಾಸ್ತಿ ಇರುವಂತಹ ಹಲಸಿನ ಹಣ್ಣಲ್ಲಿ 75ವರೆಗೂ ಹೋಗ್ಬಿಡುತ್ತೆ ಗ್ಲೈಸಮಿಕ್ ಇಂಡೆಕ್ಸ್. ಹಾಗಾಗಿ ನೀವು ಜಾಕ್ ಫ್ರೂಟ್ ನು ಕೂಡ ಅವಾಯ್ಡ್ ಮಾಡ್ಬೇಕು. ಲಾರ್ಜ್ ಪೋರ್ಷನ್ ತಗೊಳ್ತಾ ಹೋದ್ರೆ ಇದು ಕೂಡ ಬ್ಲಡ್ ಶುಗರ್ ನ ಸ್ಪೈಕ್ ಮಾಡುತ್ತೆ ನಿಮ್ಗೆ. ಓಕೆನಾ? ಇನ್ನು ಎಂಟನೇದಾಗಿ ಮಸ್ಕ್ ಮೆಲನ್ ಅಂದ್ರೆ ಕರ್ಬೂಜಾ ಹಣ್ಣು. ಇದ್ರಲ್ಲೂ ಕೂಡ ನಿಮ್ಗೆ 65ವರೆಗೂ ಹೋಗುತ್ತೆ. ಈ ಒಂದು ಏನು ಗ್ಲೈಸಮಿಕ್ ಇಂಡೆಕ್ಸ್ ಪಪಾಯಗಿಂತ ಜಾಸ್ತಿ ಇರುತ್ತೆ ಮಸ್ಕ್ ಮೆಲನ್. ಓಕೆನಾ? ಪಪಾಯನಲ್ಲೂ 60ವರೆಗೂ ಹೋಗುತ್ತೆ, ಆದ್ರೆ ಪಪಾಯಗಿಂತ ಜಾಸ್ತಿ ಮಸ್ಕ್ ಮೆಲನ್ ಇದರಲ್ಲಿ ಕೂಡ ನಿಮ್ಗೆ 65ವರೆಗೂ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ. ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಪಪಾಯ ಕೂಡ ನೀವು ತಿನ್ಬಹುದು, ಆದ್ರೆ ನಾನು ಕಳೆದ ಸಂಚಿಕೆನಲ್ಲಿ ಹೇಳಿದೀನಿ ತಿನ್ಬಹುದು ಅಂತ, ಆದ್ರೆ ಅದು ಪೋರ್ಷನ್ ನೋಡ್ಕೊಂಡು ತಿನ್ಬೇಕು ನೀವು. ಆದ್ರೆ ಆದಷ್ಟು ಅವಾಯ್ಡ್ ಮಾಡುವಂತಹ ಹಣ್ಣುಗಳಲ್ಲಿ ಮಸ್ಕ್ ಮೆಲನ್ ಕೂಡ ಒಂದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಒಳ್ಳೆ ಹೈಡ್ರೇಷನ್ ಸಿಗುತ್ತೆ ಈ ಹಣ್ಣಿಂದ. ಆದ್ರೆ ಸ್ವಲ್ಪ ನೀವು ರಿವರ್ಸ್ ಮಾಡ್ಕೋತಾ ಇದೀನಿ, ಡಯಾಬಿಟೀಸ್ ಸ್ವಲ್ಪ ಕಂಟ್ರೋಲ್ಗೆ ಬರ್ಬೇಕು, ತುಂಬಾ ವೇರಿಯೇಷನ್ಸ್ ಇದೆ, ಒಂದು ಎಂಟಿ ಸ್ಟಮಕ್ ಅಲ್ಲಿ ನಿಮ್ಗೆ ತುಂಬಾ ಜಾಸ್ತಿ ಶುಗರ್ ಇತ್ತು ಅಂತಂದ್ರೆ ಇದನ್ನ ಆದಷ್ಟು ನೀವು ಅವಾಯ್ಡ್ ಮಾಡೋದೇನೆ ತುಂಬಾ ಒಳ್ಳೆ. ಜೊತೆಗೆ ಸಪೋಟ. ಇನ್ನು 9ನೇದಾಗಿ ಸಪೋಟ ಅಥವಾ ಚಿಕ್ಕು ಅಂತ ನಾವೇನ್ ಕರಿತೀವಿ, ಇದ್ರಲ್ಲೂ ಕೂಡ 60ರಿಂದ 70ರವರೆಗೂ ಗ್ಲೈಸಮಿಕ್ ಇಂಡೆಕ್ಸ್ ಹೋಗುತ್ತೆ. ಹಾಗಾಗಿ ನೀವು ಇದನ್ನು ಕೂಡ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಇದನ್ನ ತಗೊಂಡ್ರೆ ನಿಮ್ಗೆ ಬ್ಲಡ್ ಶುಗರ್ ಲೆವೆಲ್ ಬೇಗ ಇನ್ಕ್ರೀಸ್ ಆಗುತ್ತೆ. ತಗೊಂಡ್ರೆ ಯಾವಾಗ್ಲಾದ್ರೂ ಒಂದ್ಸತಿ ಸ್ಮಾಲ್ ಕ್ವಾಂಟಿಟಿನಲ್ಲಿ ತಗೊಳ್ಬಹುದು ಒಕೇಶನಲಿ. ಓಕೆನಾ? ಇನ್ನು 10ನೇದಾಗಿ ಲೀಚಿ.
ಇದರಲ್ಲೂ ಕೂಡ ನಿಮ್ಗೆ 57ರಿಂದ 79ವರೆಗೂ ಕೂಡ ಹೋಗ್ಬಿಡುತ್ತೆ. ಅದರಲ್ಲೂ ಸಿಕ್ಕಾಪಟ್ಟೆ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ. 10ನೇದಾಗಿ ಲೀಚಿ ಸಿ, ಇದು ತುಂಬಾ ಹಣ್ಣಾಗಿಲ್ಲ ಅಂತಂದ್ರೆ, ಸ್ವಲ್ಪ ಕಾಯಿ ಇತ್ತು ಅಂತ ಅಂದ್ರೆ 57 ಇರುತ್ತೆ ಇದರಲ್ಲಿ ಗ್ಲೈಸಮಿಕ್ ಇಂಡೆಕ್ಸ್. ಆ ಟೈಮಲ್ಲಿ ತಿನ್ಬಹುದು ನೀವು, ಬಟ್ ನಿಮ್ಗೆ ಗೊತ್ತಾಗಲ್ಲ ಯಾವ ಹಣ್ಣುಗಳಲ್ಲಿ ಜಾಸ್ತಿ ಹೋಗಿರುತ್ತೆ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ತುಂಬಾ ಹಣ್ಣಾಗ್ಬಿಟ್ಟಿರುತ್ತೆ, ಕೆಲವೊಂದು ಆದಷ್ಟು ಹಣ್ಣಾಗಿರೋದಿಲ್ಲ. ಸೊ ಅವಾಯ್ಡ್ ಮಾಡೋದೇನೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಲೀಚಿ ಹಣ್ಣನ್ನು ಕೂಡ ನೀವು ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು. ಸೊ ಇದನ್ನ ತಗೊಳ್ಳೋದ್ರಿಂದ ಕೂಡ ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ. ಹಾಗಾಗಿ ಇಷ್ಟು ಹಣ್ಣುಗಳನ್ನ ನೀವು ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಸೊ ನೀವು ಯಾರಾದ್ರೂ ಇನ್ನು ಕಳೆದ ಸಂಚಿಕೆನ ನೋಡಿಲ್ಲ ಅಂತಂದ್ರೆ ಯಾವೆಲ್ಲ ಹಣ್ಣುಗಳನ್ನ ತಗೊಳ್ಬಹುದು ಅಂತ 10 ಹಣ್ಣುಗಳನ್ನ ಹೇಳಿದೀನಿ ನಿಮ್ಗೆ. ಅದನ್ನು ಕೂಡ ಎಷ್ಟು ಪೋರ್ಷನ್ ಅಲ್ಲಿ ತಗೊಳ್ಬೇಕು ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್, ಯಾವ ಟೈಮ್ ಅಲ್ಲಿ ತಗೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದನ್ನು ಕೂಡ ನಿಮ್ಗೆ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪದೆ ಮುಂಬರುವ ವಿಡಿಯೋಗಳನ್ನ ಚೆಕ್ ಮಾಡಿ. ನೀವೇನಾದ್ರು ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಹಾಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಸೆಷನ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಸೊ ಎಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋ ನಲ್ಲಿಗೆ ಮುಗಿಸೋಣ. ಸೊ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ, ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ ಅಂಡ್ ಸೋಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಎನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.